friends. Hello. Welcome back to our channel. ಇವತ್ತು ರೆಸಾರ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಇವತ್ತು ಒಂದು ಡೇ ಔಟಿಂಗ್ ಹೋಗ್ತಾ ಇದ್ದೀವಿ, ಒಡಿಸಿ ರೆಸಾರ್ಟ್ ಅಂತ. ಸೊ ಒಡಿಸಿ ರೆಸಾರ್ಟ್ ಬಂದು ಕನಕಪುರ ರೋಡಲ್ಲಿದೆ. ಅಲ್ಲಿ ತುಂಬ ಎಮ್ಯುನಿಟೀಸ್ ಇದೆ, ತುಂಬ ಚೆನ್ನಾಗಿದೆ ಅಂತ ಕೇಳಿದ್ವಿ. ಹಾಗಾಗಿ ಇವತ್ತು ಹೋಗೋಣ, ನೋಡೋಣ ಏನಿದೆ ಅಂತ ಹೇಳಿ ಹೊರಟಿದ್ದೀವಿ. ಇವನು ನನ್ನ ಮಗ ಕಾರ್ತಿಕ್ ಅಂತ. ಇವನು ರೆಸಾರ್ಟ್ ಅಂದರೆ ತುಂಬ ಇಷ್ಟ, ಅದರ ಜೊತೆಗೆ ಅವನಿಗೆ ಪೂಲ್ ಅಂದರೆ ಭಾಳ ಇಷ್ಟಪಡ್ತಾನೆ. ಒಡಿಸಿ ರೆಸಾರ್ಟಲ್ಲಿ ಬಂದು ವೇವ್ ಪೂಲ್ ಇದೆ. ಸೊ ನಾರ್ಮಲಿ ಎಲ್ಲ ರೆಸಾರ್ಟಲ್ಲೂ ಕೂಡ ವೇವ್ ಪೂಲ್ ಇರೋದಿಲ್ಲ. ಸೊ ಹಾಗಾಗಿ ಇವನು ಒಂದ್ಸತಿ ವೇವ್ ಪೂಲ್ ತೋರಿಸ್ಬೋದು ಅಂತೇಳಿ ಇವತ್ತು ಹೊರಟಿದ್ದೀವಿ. ಈ ರೆಸಾರ್ಟಲ್ಲಿ ಏನೇನಿದೆ, ಏನೇನು ಇಮ್ಯುನಿಟೀಸ್ ಇದೆ, ಆಮೇಲೆ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ನಾವು ಏನೇನು ಎಕ್ಸ್ಪ್ಲೋರ್ ಮಾಡ್ಬೋದು, ಆಮೇಲೆ ಎಷ್ಟು ಟೈಮ್ ಪಾಸ್ ಮಾಡ್ಬೋದು ಅಲ್ಲಿ, ಆಮೇಲೆ ಏನೇನೆಲ್ಲ ಆಟ ಆಡ್ಬೋದು ಅನ್ನೋದನ್ನ ಕಂಪ್ಲೀಟ್ ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ತುಂಬ ಎಕ್ಸೈಟ್ ಆಗಿದ್ದೀನಿ. ತುಂಬ ದಿನ ಆಗಿತ್ತು ಈ ಥರ ರೆಸಾರ್ಟ್ಸ್ಗೆ ಹೋಗಿಲ್ಲ. ಎಕ್ಸಾಮ್ ಅಂತ ತುಂಬ ದಿನ ಓದಿಸಿ ಇವತ್ತು ಫ್ರೀ ಆಗಿದ್ದೀವಿ. ಸೊ ಎಲ್ಲರೂ ಎಂಜಾಯ್ ಮಾಡಬೇಕು ಅಂತ. ಹಲೋ ಫ್ರೆಂಡ್ಸ್, ಈಗ ನೈಸ್ ಟೋಲಲ್ಲಿದ್ದೀವಿ, ಮೈಸೂರು ರೋಡ್ನಲ್ಲಿ. ಸೊ ಇಲ್ಲಿಂದ ಕನಕಪುರಗೆ ಇಲ್ಲಿಂದನೇ ಟೋಲ್ ತೊಗೊಂಡು ಹೋಗೋಣ ಅಂತ ಹಿಂಗೆ ಬಂದ್ವಿ. ಯಾಕಂದರೆ ತುಂಬ ಹತ್ತಿರ ಆಗುತ್ತೆ, ಇಲ್ಲಾಂದರೆ ತುಂಬ ಬಳಸಾಗುತ್ತೆ ಟೋಲ್ ತೊಗೊಳ್ಳೋದಲ್ಲೇ ಸಿಟಿ ಕಡೆಯಿಂದ ಹೋದರೆ. ಸೊ ಹಾಗಾಗಿ ನೈಸ್ ಟೋಲ್ಗೆ ಬಂದಿದ್ದೀವಿ. ಇವತ್ತು ಇವತ್ತು ಬುಧವಾರ ನಾವು ಹೊರಟಿರೋದು, ಆದರೆ ತುಂಬ ವೆಹಿಕಲ್ಸ್ ಇದೆ ಇವತ್ತು. ಯೂಶಲಿ ವೆಹಿಕಲ್ಸ್ ಇರೋಲ್ಲ ನೈಸ್ ರೋಡ್ನಲ್ಲಿ. ಯೂಶಲಿ ಸ್ಯಾಟರ್ಡೇಸು ಸಂಡೇಸ್ ಮಾತ್ರ ವೆಹಿಕಲ್ಸು ಜಾಸ್ತಿ ಇರುತ್ತೆ, ನಿಮ್ಗೆ ಗೊತ್ತಿರೋ ಹಾಗೆ. ಇವತ್ತು ಸ್ವಲ್ಪ ಜಾಸ್ತಿನೇ ಇದೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ಟೋಲ್ ತೊಗೊಂಡ್ಮೇಲೆ ನನಗನ್ಸೋ ಪ್ರಕಾರ ಏನು ಸುಮಾರು ಒಂದು 30-40 ನಿಮಿಷದಲ್ಲಿ ರೆಸಾರ್ಟ್ ರೀಚ್ ಆಗ್ತೀವಿ. ಫ್ರೆಂಡ್ಸ್, ಆನ್ ದ ವೇ ಟು ಒಡಿಸಿ ರೆಸಾರ್ಟ್. ಇಲ್ಲಿ ಟಿಫನ್ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಒಂದು ವೆಜ್ ಗೇಟ್ ಅಂತ ಒಂದು ರೆಸ್ಟೋರೆಂಟ್ ಇದೆ. ಇದು ಬಂದು ಈ ಕನಕಪುರ ರೋಡ್ ಒಡಿಸಿ ರೆಸಾರ್ಟ್ಗೆ ಇಲ್ಲಿ ಹೋಗ್ಬೇಕಾದ್ರೆ ರೈಟ್ ಸೈಡಲ್ಲೇ ನಿಮಗೆ ವೆಜ್ ಗೇಟ್ ಅಂತ ಸಿಗುತ್ತೆ. ಸೊ ನಾವು ಯಾವತ್ತೂ ಟ್ರೈ ಮಾಡಿಲ್ಲ ಇಲ್ಲಿ. ಸೊ ಈ ವೆಜ್ ಗೇಟ್ಗೆ ಒಂದ್ಸತಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಹಾರ್ದಿಕ್,
ಫ್ರೆಂಡ್ಸ್, ಒಡಿಸಿ ರೆಸಾರ್ಟ್ ಬಂದ್ವಿ. ಸೊ ಇದೇ ಎಂಟ್ರೆನ್ಸ್, ಒಡಿಸಿ ರೆಸಾರ್ಟ್ ಎಂಟ್ರೆನ್ಸ್. ಸೊ ಜಾಸ್ತಿ ಸೈನ್ ಬೋರ್ಡ್ಸ್ ಎಲ್ಲೂ ಇಲ್ಲ ಒಡಿಸಿ ರೆಸಾರ್ಟ್ ಅಂತ. ಸೊ ಗೂಗಲ್ ಮ್ಯಾಪ್ ಹಾಕೊಂಡೇ ಬರಬೇಕು. ನೋಡಿ, ಇದೆ ಒಡಿಸಿ ರೆಸಾರ್ಟು. ತುಂಬ ಚೆನ್ನಾಗಿದೆ ಗ್ರೀನ್ರಿ ಎಲ್ಲಾನು. ಬೇರೆ ರೆಸಾರ್ಟ್ಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳಬೇಕು. ಯಾಕೆಂದರೆ ಇಲ್ಲಿ ಹಿಂದೆಗಡೆ ಬೆಟ್ಟ ಬೇರೆ ಇದೆ. ನಾನು ಬರೀ ವಿಡಿಯೋದಲ್ಲಿ ನೋಡಿದ್ದೆ. ಸೊ ಇವತ್ತು ಲೈವ್ ಆಗಿ ನೋಡ್ತಾ ಇದ್ದೀನಿ. ವೇ ಟು ಪಾರ್ಕಿಂಗ್ ಅಲ್ಲಿದೆ. ಸೊ ಫ್ರೆಂಡ್, ಎಲ್ಲ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗೀತು. ಅಲ್ಲಿ ನೋಡಿ, ಈ ಥರ ಬ್ಯಾಂಡ್ ಕೊಟ್ಟಿದ್ದಾರೆ. ಸೊ ಇದು ಇಂಡಿಕೇಶನ್ನು, ಅಂದರೆ ನಾವು ರೆಸಾರ್ಟ್ ಒಳಗೆ ಹೋಗ್ತಾ ಇದ್ದೀವಿ. ಆಮೇಲೆ ನೋಡಿ, ಇಲ್ಲಿ ನೋಡ್ಬೋದು ನೀವು, ಇಲ್ಲೆಲ್ಲ ಏನೇನಿದೆ ಅಂತ ಜಸ್ಟ್ ಸೈನ್ ಬೋರ್ಡ್ಸ್ ಹಾಕಿದ್ದಾರೆ. ಇದೆ ಅಲ್ವಾ, ಕೂಲ್ ಡ್ರಿಂಕ್ಸ್ ಕೂಪನ್ ಇದೆ ಅಲ್ವಾ? ಕೂಲ್ ಡ್ರಿಂಕ್ಸ್ ಇದೆ, ವೆಲ್ಕಮ್ ಡ್ರಿಂಕ್ ಇದೆ, ಅದನ್ನು ಕುಡಿಬಹುದು. ಎಲ್ಲಿದೆ ಕೇಳ್ತೀನಿ ತಡಿ ಅವ್ರನ್ನ, ವೆಲ್ಕಮ್ ಡ್ರಿಂಕ್ ಎಲ್ಲಿದೆ ಅಂತ. ವೆಲ್ಕಮ್ ಡ್ರಿಂಕ್ ಅಲ್ಲ, ಇದು ರೆಸ್ಟೋರೆಂಟ್. ಯಾವ್ದು ಬೇಕು? ಅದಿಲ್ಲ, ವಾಟರ್ ಮೆಲನ್ ಬೇಕಾ, ಇದು ಬೇಕಾ? ಆಮೇಲೆ ನೀನು ಆಗ್ತಾವ ಬೇಕಂದ್ರೆ. ಈಗ ಸದ್ಯಕ್ಕೆ ಇಲ್ಲ, ಇದು ಬರೀ ಇದು ವೆಲ್ಕಮ್ ಡ್ರಿಂಕ್. ಇನ್ನೊಂದು ಗ್ರೀನ್ ಕಲರ್ ನನಗೂ ಗೊತ್ತಿಲ್ಲ ಅದೇನು ಅಂತ. ತೊಗೊಂತೀಯಾ? ಇಲ್ಲ, ಇದು ವಾಟರ್ ಮೆಲನ್. ಓಕೆ, ದೋ ವಾಟರ್ ಮೆಲನ್.
ಅದನ್ನ ತಗೋಬೇಕಂದ್ರೆ ದುಡ್ಡು ಕೊಡ್ಬೇಕಾ? ವೆಲ್ಕಮ್ ಡ್ರಿಂಕ್ ಅದನ್ನೇ ಕೊಟ್ಬಿಡ್ತೀನಿ. ಅದನ್ನೇ ವೆಲ್ಕಮ್ ಡ್ರಿಂಕ್. ಹೇಗೆ ಖುಷಿ ಆಗ್ತದೆ ಅದೆಲ್ಲ ಕೂಡ. ಥ್ಯಾಂಕ್ ಯು ಸರ್. ಸೊ ಫ್ರೆಂಡ್ಸ್, ಇದು ಪೂಲ್ ಏರಿಯಾ ನೋಡಿ. ಇಲ್ಲಿ ಹಿಂದೆ ಕಾಣ್ತಿದೆಯಲ್ಲ, ಇದೆ ಸ್ವಿಮ್ಮಿಂಗ್ ಪೂಲು. ಇದರಲ್ಲೇ ವೇವ್ಸು ಬರುತ್ತೆ. ಯಾವಾಗ 4 to 4:30 ಅಂತ ಹೇಳಿದ್ದಾರೆ, 4ರಿಂದ 4:15. ಸೊ ಆದರೆ ತುಂಬ ಬಿಸಿಲಿದೆ, ಅದಕ್ಕೋಸ್ಕರ ಈಗಲೇ ಪೂಲ್ಗೆ ಹೋಗ್ಬಿಡೋಣ ಅಂತಂದ್ಬಿಟ್ಟು ಬಂದಿದ್ದೀವಿ. ಕಾರ್ತಿಕ್ ಕಾರ್ತಿಕ್ ತುಂಬ ಬಿಸಿಲಿದೆ. ಕಾಲಂತೂ ನೆಲಗಿಡಕ್ಕಾಗ್ತಾ ಇಲ್ಲ. ಕಾಲಂತೂ ಬೊಬ್ಬೆ ಬಂದೋಯ್ತು. ಅದಕ್ಕೆ ಮೊದಲು ಹೋಗಿ ಸ್ವಿಮ್ಮಿಂಗ್ ಪೂಲ್ ಇಳಿದ್ಬಿಡೋಣ ಅಂದ್ಬಿಟ್ಟು ಪೂಲ್ಗೆ ಇಳಿದ್ಬಿಟ್ಟಿದ್ದೀನಿ. ಈಗ ಸ್ವಲ್ಪ ಆರಾಮಾಗಿ ರಿಲ್ಯಾಕ್ಸ್ ಆಯಿತು. ನೋಡಿ, ಇಲ್ಲೊಂಥರ ನೀರು ಫ್ಲೋ ಆಗ್ತಾ ಇದೆ. ಒಂಥರ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕಾಣುತ್ತೆ. ಅದೇ ರೀತಿ ಅಲ್ಲೂ ಒಂದು ಕಡೆ ಮಾಡಿದ್ದಾರೆ. ಓವರಾಲ್ ತುಂಬ ಚೆನ್ನಾಗಿದೆ ಲೊಕೇಶನ್ನು. ಪೂಲ್ ಕೂಡ ತುಂಬ ದೊಡ್ಡದಾಗಿದೆ. ನಾನು ಇಷ್ಟು ದೊಡ್ಡದಾಗಿದೆ ಪೂಲು ಅಂತ ಅಂದ್ಕೊಂಡಿರಲಿಲ್ಲ. ನಾರ್ಮಲಿ ಎಲ್ಲ ರೆಸಾರ್ಟ್ಸಲ್ಲಿ ಹೇಗಿರುತ್ತೆ ಹಾಗೆ ಇರುತ್ತೆ ಅಂದ್ಕೊಂಡಿದ್ದೆ. ಆದರೆ ಸ್ವಲ್ಪ ಮೋಸ್ಟ್ಲಿ ವೇವ್ ಪೂಲ್ ಅಂತ ಹೇಳಿ ಸ್ವಲ್ಪ ದೊಡ್ಡದಾಗಿ ಮಾಡಿರ್ಬೋದು ಈ ಪೂಲ್ನ. ಹಿಂದಗಡೆ ತುಂಬ ಡೆಕೋರೇಟಿವ್ ಆಗಿ ಮಾಡಿದ್ದಾರೆ, ಬ್ಲೂ ಕಲರಲ್ಲಿ. ಅಲ್ಲೆಲ್ಲನೂ ಹಿಂದೆಗಡೆ ನೋಡಿ ಸ್ವಲ್ಪ ಡೆಪ್ತ್ ಇದೆ ಅಲ್ಲಿ. ಏನೇನೋ ಇದೆ. ಕಿಡ್ಸ್ ಪ್ಲೇಯಿಂಗ್ ಏರಿಯಾದಲ್ಲಿ ಟೇಬಲ್ ಟೆನ್ನಿಸ್ ಆಡ್ತಾ ಇದ್ದಾರೆ ಅವರು. ಯಾರೋ ಬಾಸ್ಕೆಟ್ಬಾಲ್ ಆಡ್ತಾ ಇದ್ದಾರೆ. ಆಡ್ತೀಯಾ? ಊಟ ಆದ್ಮೇಲೆ ಆಡು ಆಯಿತಾ? ಸೊ ಇವಾಗ ರೆಸ್ಟೋರೆಂಟ್ ಕಡೆ ಬಂದಿದ್ದೀವಿ. ಸೊ ಇದೇ ರೆಸ್ಟೋರೆಂಟು ಲೆಫ್ಟ್ ಸೈಡ್ ಇದೆಯಲ್ಲ. ನೋಡೋಣ ಏನೇನು ಮೆನ್ಯೂ ಇರುತ್ತೆ ಅಂತ. ನನ್ನ ಫ್ರೆಂಡ್ಸ್ ಕೆಲವರು ಹೋಗಿದ್ದವರು ಹೇಳಿದ್ರು, ಇಲ್ಲಿಗೆ ಬಂದಿರೋರು ತುಂಬ ಚೆನ್ನಾಗಿದೆ ಮೆನ್ಯೂ ಎಲ್ಲನೂ, ಟೇಸ್ಟಿಯಾಗಿತ್ತು ಅಂತ. ಸೊ ನೋಡೋಣ ಹೇಗಿದೆ ಅಂತ. ಸೊ ಇದು ರೆಸ್ಟೋರೆಂಟ್ ಔಟರ್ ಲುಕ್ಕು ನೋಡಿ. ರೆಸ್ಟೋರೆಂಟ್ ಹೀಗಿದೆ. ಬನ್ನಿ ಅಂದರೆ ಒಳಗೋಗೋಣ, ನೋಡೋಣ ಏನೇನು ಮೆನು ಇದೆ ಅಂತ. ಸೊ ಫ್ರೆಂಡ್ಸ್, ಇಲ್ಲಿ ಪಾಪಡ್ ಇಟ್ಟಿದ್ದಾರೆ. ಅದಾದಮೇಲೆ ಕೆಲವು ವೆಜಿಟೇಬಲ್ಸ್ ಇದೆ, ಪಿಕಲ್ಸ್ ಇದೆ. ಈ ಕಡೆ ಬಂದು ನಾನ್ ವೆಜ್ ಇದೆ. ಏನಿದೆ? ಸೂಪರ್ ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಇದೆ. ಸೊ ಇಲ್ಲಿ ಈ ಕಡೆ ಬಂದರೆ ಕ್ರಿಸ್ಪಿ ಫ್ರೈಡ್ ಮೋಮೋಸ್ ಇದೆ. ಕಾರ್ತಿಕ್ ಫೇವ್ರೇಟ್ ಇದು ಕ್ರಿಸ್ಪಿ ಫ್ರೈಡ್ ಮೋಮೋಸು. ಎಲ್ಲ ಖಾಲಿ ಮಾಡಿಬಿಡ್ತಾನಂತ ಇವತ್ತು. ಖಾಲಿ ಮಾಡೋಣ ನೋಡೋಣ ಇಷ್ಟು ನಂಗಂದರೆ. ಹಾಂ, ನಡಿ ಮುಂದೆ ನಡಿ, ನೋಡೋಣ ಇನ್ನೇನಿದೆ ಅಂತ. ಇಲ್ಲಿ ರೋಟಿ ನಾನ್ ಇದೆ. ಹಾಕೋ ಒಂದು ರೋಟಿ ನಾನು.
ಒಂದೇ ಒಂದು ಹಾಕೋ, ನೀನು ತಿನ್ನಲ್ಲ ಜಾಸ್ತಿ. ಇಲ್ಲಿ ಬಂದು ಮೇಥಿ ಪನ್ನೀರ್ ಇದೆ, ಹಾಕೋ ಸ್ವಲ್ಪ ಮೇಥಿ ಪನ್ನೀರ್ ಚೆನ್ನಾಗಿರುತ್ತೆ. ಇಲ್ಲಿ ಬಂದು ವೆಜಿಟೇಬಲ್ ಜಲ್ ಫ್ರೈಸಿ ಅಂತ ಇದೆ. ಇಲ್ಲಿ ರಜ್ಮಾ ರಸ್ಮಿಸ ಇದೆ, ಆಮೇಲೆ ಜಾಮೂನ್ ಇದೆ. ಜಾಮೂನ್ ರಶ್ಮಿಗೆ ತುಂಬ ಇಷ್ಟ, ಅದಕ್ಕೆ ಫಸ್ಟೇ ಜಾಮೂನ್ ಹಾಕೊಂಡಿದ್ದಾಳೆ. ಅದಾದಮೇಲೆ ಇಲ್ಲಿ ಬರ್ಫಿಗಳು ಇಟ್ಟಿದ್ದಾರೆ, 2 ಥರ ಬರ್ಫಿ ಇದೆ. ಸೊ ತುಂಬ ವೆರೈಟಿ ಅದೆಲ್ಲನೂ ಮಾಡಿದ್ದಾರೆ. ಅದ್ರ ಜೊತೆಗೆ ಹತ್ತು ಕಡೆ ರೈಸ್ ಐಟಮ್ ಇದೆ, ಹಾಗೆ ಐಸ್ ಕ್ರೀಮ್ಸ್ ಇದೆ. ಓಕೆ, ಓವರಾಲ್ ವೆರಿ ಗುಡ್ ಬಫೆಟ್ ಅಂತ ಹೇಳ್ಬೋದು. ಟೇಸ್ಟಿಂಗ್ ಇರುತ್ತೆ ಅಂತ ನಾನು ಇವಾಗ ಟೇಸ್ಟ್ ಮಾಡಿ ನೋಡಬೇಕು. ರೆಸ್ಟೋರೆಂಟ್ ಈ ಥರ ಇದೆ, ತುಂಬ ದೊಡ್ಡದಾಗಿದೆ ರೆಸ್ಟೋರೆಂಟು. ತುಂಬ ಸೀಟಿಂಗ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಸ್ವಲ್ಪ ದೊಡ್ಡ ರೆಸಾರ್ಟ್, ಸೊ ಹಾಗಾಗಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಜಾಸ್ತಿ ದೊಡ್ಡದಾಗಿದೆ. ಸೊ ಲಂಚ್ಗೆ ಅಂದ್ಬಿಟ್ಟು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇದೆಲ್ಲ ಐಟಮ್ಸು, ಮೆನು ಐಟಮ್ಸು. ಸೊ ಮೆನು ಐಟಮ್ಸ್ ಆಲ್ರೆಡಿ ನಾನು ಇವಾಗ ನಿಮ್ಗೆ ತೋರಿಸಿದ್ದೀನಿ. ನೋಡೋಣ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಮೋಮೋಸ್ ಅಂತೂ ಅಲ್ಟಿಮೇಟ್ ಆಗಿದೆ, ಸೂಪರ್ ಆಗಿದೆ ಟೇಸ್ಟ್ ಮಾತ್ರ, ಸೂಪರ್. ಕುಲ್ಚಾ, ಆಮೇಲೆ ವೆಜಿಟೇಬಲ್ ರೈಸ್ ತುಂಬ ಚೆನ್ನಾಗಿದೆ. ಇವಾಗ ಕಾರ್ತಿಕ್ ಮತ್ತೆ ಅವರಪ್ಪ ಇದು ಗೇಮ್ ಮಾಡ್ತಾ ಇದ್ದಾರೆ. ವಾಟರ್ ರೋಲರು. ಫ್ರೆಂಡ್ಸ್, ಇಲ್ಲೊಂದು ಆರ್ಚರಿ ಆಮೇಲೆ ಒಂದು ಬಾಟಲ್ ಶೂಟ್ ಇದೆ ನೋಡಿ. ಇಲ್ಲಿ ಗನ್ನಿಗೆ ಲೋಡ್ ಮಾಡ್ತಾ ಇದ್ದಾರೆ ಬುಲೆಟ್ಸ್ನ. ನೋಡೋಣ ಕಾರ್ತಿಕ್ ಅದು ಹೆಂಗೆ ಹೊಡಿತಾನೆ ಅಂತ. ಹೊಡಿಯೋ, ಎಲ್ಲ ಹೊಡಿತಾ ಇದೆಯಾ? ನೀನೇ ಹೊಡಿ ನೀನು, ಆಮೇಲೆ ನೋಡಿ. ಇನ್ನೊಂದು ಸ್ವಲ್ಪ ಕೆಳಗೆ ಇಟ್ಕೋ. ಎಲ್ಲ ಹೋಗ್ತಾ ಇದೆ. ಸೊ ಕಾರ್ತಿಕ್ ಈಗ ರೋಪ್ ಸೈಕ್ಲಿಂಗ್ ಮಾಡೋಕ್ಕೆ ಹೋಗಿದ್ದಾನೆ. ಮೇಲಿದ್ದಾನೆ ನೋಡಿ, ಅಲ್ಲಿದ್ದಾನೆ. ಸೊ ಇದು ಅಲ್ಲಿಂದ ಅಲ್ಲಿವರೆಗೂ ಹೋಗ್ಬೇಕು ಅವನು ಮೇಲ್ಗಡೆ ಸೈಕಲ್ನಲ್ಲಿ. ಅಲ್ಲಿ ಆ್ಯಕ್ಚುಲಿ ಸೈಕಲ್ನೇ ರೋಪ್ಗೆ ಕಂಪ್ಲೀಟಾಗಿ ಹ್ಯಾಂಗ್ ಮಾಡಿಬಿಟ್ಟಿದ್ದಾರೆ. ಸೊ ಆಡ್ತೀನಿ ಅಂತ ಹೋಗಿದ್ದಾನೆ, ಯಾವತ್ತೂ ಆಡಿಲ್ಲ ಅವನು, ಇದೇ ಫಸ್ಟು. ನೋಡೋಣ ಹೆಂಗೆ ಆಡ್ತಾನೆ ಅಂತ. ಯಾಕೋ ಕಾರ್ತಿಕ್ ಹೆದರಿಕೆ ಆಯ್ತಾ? ಕಾರ್ತಿಕ್ ಹೆದರಿಕೆನಾ? ಸ್ವಲ್ಪ ಹೆದರಿಕೆನಾ? ಆಗಲ್ಲ, ನಿನ್ ಕೈಲಿ ಆಗಲ್ಲ ಅಂದ್ರೆ ಬೇಡ, ಆಡಕ್ಕೆ ಹೋಗ್ಬೇಡ. ಬೇಡ ಅಂದ್ರೆ ಬೇಡ ಬಿಡು, ಹೆದರ್ಕೊಂಡ್ರೆ ಬೇಡ. ಒಂದ್ಸರಿ ಕೂತ್ಕೊಂಡು ನೋಡು, ಆಗಲ್ಲ ಅಂತಂದ್ರೆ ಬೇಡ. ಹೆದರಿಕೆ ಇದ್ರೆ ಆಡಕ್ಕೆ ಹೋಗ್ಬಾರ್ದು, ಹೌದಲ್ವಾ? ಮೇಲ್ಗಡೆ ಬಂದಾಗ ಹೈಟ್ ತುಂಬಾ ಅನ್ಸುತ್ತೆ ಅಲ್ವಾ? ಅದಕ್ಕೆ
ಬ್ರೇಕ್ ಏನಿಲ್ಲ, ಅದೇ ಸುಮ್ಮನೆ ಹಂಗೆ ಹೋಗುತ್ತಾ ಅಲ್ಲಿವರೆಗೂ? ಸೈಕಲ್ ಬೀಳಲ್ಲ ಕಾರ್ತಿಕ್? ಬೀಳೋದೇ ಇಲ್ಲ, ಸೇಫ್ಟಿ ನಡೀಲಿ. ನೀನು ಸೈಕಲ್ ಬಿದ್ರೆ ನೀನು ಬೀಳಲ್ಲ, ಬೇಡವಾ? ಸರಿ ಬಿಡಿ, ಬೇಡ ಬಿಡಿ. ಒಂದು ನಿಮಿಷ ಇಲ್ಲ, ಸುಮ್ಮನೆ ತೋರಿಸ್ತೀನಿ. ಏನಾಗಲ್ಲ, ಇಲ್ಲ ಇಲ್ಲ. ಹೋಗ್ತೀಯನಾ? ಪೆಡಲ್ ಮಾಡಿದ, ಪೆಡಲ್ ಮಾಡ್ಕೊಂತ ಹೋಗಂಗೆ. ಪೆಡಲ್ ಮಾಡಿ, ಪೆಡಲ್ ಮಾಡೋ ಕಾರ್ತಿಕ್. ಅದೇ ಪೆಡಲ್ ಮಾಡು. ಅವ್ರಿಗೆ ಯಾಕಂದ್ರೆ ಸರ್ ನಿಂತಾಗ ಶೇಕ್ ಆಗುತ್ತಲ್ವಾ? ನಿಂತಾಗ ಶೇಕ್ ಆಗುತ್ತೆ. ನಿಂತಾಗ ಶೇಕ್ ಆಗುತ್ತಲ್ವಾ, ಭಯ ಆಗಲ್ಲ. ಹೌದಾ? ಸೊ ಹೋಗ್ತಾ ಏನೋ ಅನ್ಸಲ್ಲ ಅಲ್ವಾ? ರನ್ನಿಂಗ್ ಅಲ್ಲಿ ಏನೋ ಅನ್ಸಲ್ಲ, ಇಲ್ಲಾಂದ್ರೆ ಭಯ ಅನ್ಸುತ್ತೆ. ಕರೆಕ್ಟ್. ಅದು ಇನ್ನೊಂದು ಏನಾಗ್ಬಿಡುತ್ತೆ ಅಂದ್ರೆ, ಇದು ಹೈಟ್ ನೋಡ್ತಾರಲ್ವಾ ಕೆಳಗೆ, ಲಾಂಗ್ ಗಂಡಂಗ್ ಕಾಣುತ್ತೆ. ಹೌದು, ನನಗೂ ಹಂಗೆ ಕಾಣಿಸ್ತಾ ಇದೆ ಈಗ. ಆಯ್ತು. ಹಾಯ್ ಕಾರ್ತಿಕ್. ಗುಡ್. ಚೆನ್ನಾಯ್ತಾ ಕಾರ್ತಿಕ್? ಸೊ ಅಂತೂ ರೋಪ್ ಸೈಕ್ಲಿಂಗ್ ಮಾಡ್ಬಿಟ್ಟ. ಆ್ಯಕ್ಚುಲಿ ಮೇಲೆ ಹೋದ್ರೆ ಭಾಳ ಹೆದರಿಕೆ ಆಗುತ್ತೆ. ಯಾಕೆಂತಂದರೆ ಮೇಲ್ಗಡೆ ಸ್ವಲ್ಪ ಹೈಟ್ ಜಾಸ್ತಿ ಇದೆ ಇದು, ಅದರ ಜೊತೆಗೆ ಲೆಂತ್ ಕೂಡ ತುಂಬ ಜಾಸ್ತಿ ಇದೆ ಅವ್ರು ಹೇಳ್ದಂಗೆ. ಸೊ ಯಾರಿಗೆ ಆದರೂ ಆಗಲಿ ಸ್ವಲ್ಪ ಮೇಲೆ ಹೋದಾಗ ಸೈಕಲ್ ಮೇಲೆ ಕೂತ್ಕೊಂಡು ಮುಂದೆ ಸ್ವಲ್ಪ ರೋಪ್ ಮೇಲೆ ಬಂದಾಗ ಹೆದರಿಕೆ ಆಗುತ್ತೆ. ಅದಕ್ಕೆ ಮುಂಚೆನೇ ಕೇಳ್ತಾರೆ ಸ್ವಲ್ಪ ಮುಂದೆ. ನೋಡಿ, ಇಲ್ಲೆಲ್ಲ ಬ್ಯಾಂಬೂ ಕಾಟೇಜಸ್ ಇದೆ. ಓವರ್ ನೈಟ್ ಸ್ಟೇ ಮಾಡ್ತೀನಿ ಅನ್ನೋರಿಗೆ, ಒನ್ ಡೇ ನೈಟ್ ಸ್ಟೇ ಇರೋರಿಗೆ ತುಂಬ ಚೆನ್ನಾಗಿದೆ. ಇದೊಂಥರ ಡಿಫ್ರೆಂಟ್ ಆಗಿ ಬ್ಯಾಂಬೂ ಕಾಟೇಜ್ ಥರ ಇದೆ. ಸೊ ನಾವು ಬಂದು ಡೇ ಔಟಿಂಗ್ ಬಂದಿದ್ದೀವಿ. ಸೊ ಯಾವುದು ನೈಟ್ ಸ್ಟೇ ಇಲ್ಲ ಇವತ್ತು ನಮ್ಮದು. ಹಾಗೆ ತುಂಬ ಚೆನ್ನಾಗಿದೆ. ಇದೊಂಥರ ಡಿಫ್ರೆಂಟ್ ಆಗಿ ಬ್ಯಾಂಬೂ ಕಾಟೇಜ್. ನೋಡಿ, ಈ ಥರ ಇದೆ ಬ್ಯಾಂಬೂ ಕಾಟೇಜು. ಆಲ್ಮೋಸ್ಟ್ ಒಂದು 3-4 ಬ್ಯಾಂಬೂ ಕಾಟೇಜ್ ಇರೋದು ಇಲ್ಲಿ. 1, 2, 3, 4 ಬ್ಯಾಂಬೂ ಕಾಟೇಜ್ ಇದ್ದಾವೆ. ಸೊ ಫ್ರೆಂಡ್ಸ್, ಈಗ ಟೈಮ್ 4 ಗಂಟೆ. ಸೊ 4 ಗಂಟೆಯಿಂದ 4:15 ತನಕ ಅರ್ಧ ಗಂಟೆ ಇದು ಈ ಪೂಲಲ್ಲಿ ವೇವ್ಸ್ ಬರುತ್ತೆ ಅಂತ ಹೇಳಿದ್ರಲ್ವ. ಸೊ ಅದಕ್ಕೆ ನೋಡಿ, ಜನ ಎಲ್ಲ ಈಗ ಸ್ವಿಮ್ಮಿಂಗ್ ಪೂಲ್ ಬಂದಿದ್ದಾರೆ. ಬೆಳಗ್ಗೆ ಜಾಸ್ತಿ ಚೆನ್ನಾಗಿರಲಿಲ್ಲ. ಸೊ ಇವಾಗ ಸುಮಾರು ಜನ ಬಂದಿದ್ದಾರೆ. ಯಾಕೆಂದರೆ ಇದರ ಈ ಒಂದು ರೆಸಾರ್ಟ್ದು ಅಟ್ರಾಕ್ಷನ್ನೇ ವೇವ್ ಪೂಲು. ಸೊ ಇವಾಗ ಜಸ್ಟ್ ವೇವ್ ಪೂಲ್ಗೆ ಒಳಗಡೆ ಮೆಷಿನ್ ಆನ್ ಮಾಡಿದ್ದಾರೆ. ಈಗ ಜಸ್ಟ್ ನೋಡಿ, ಸೌಂಡ್ ಕೇಳಿಸ್ತಾ ಇರ್ಬೋದು. ಪೂಲ್ನಲ್ಲಿ ಇದನ್ನು ಆನ್ ಮಾಡಿದ್ದಾರೆ ಮೆಷಿನ್ನ. ಸೊ ವೇವ್ ಪೂಲ್ಗೋಸ್ಕರ ಜನ ಎಲ್ಲ ಕಾಯ್ತಾ ಇದ್ದಾರೆ ಇವಾಗ. ಸೊ ನಾವು ಇವಾಗ ಈ ವೇವ್ ಬಂದಿದ ತಕ್ಷಣ ಇನ್ನೊಂದ್ಸತಿ ಪೂಲ್ಗೆ ಇಳಿದುಬಿಟ್ಟು ಸ್ವಲ್ಪ ಹೊತ್ತು ಪೂಲಲ್ಲೇ ಎಂಜಾಯ್ ಮಾಡಿಬಿಟ್ಟು, ಆಮೇಲೆ ಐಟಿ ಇದೆ, ಹೋಗ್ಬಿಟ್ಟು ಬೇಕಾದ್ರೆ ಸ್ನ್ಯಾಕ್ಸ್ ಎಲ್ಲ ತಿನ್ಬೋದು. ಸ್ನ್ಯಾಕ್ಸ್ ಎಲ್ಲ ತಿನ್ಬಿಟ್ಟು ಆಮೇಲೆ ಪ್ಯಾಕಪ್ ಮಾಡಿಕೊಂಡು ಹೊರಡ್ತೀವಿ. ನೋಡಿ, ಇವಾಗ ವೇವ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೇಮ್ ಬೀಚಲ್ಲಿ ಹೆಂಗೆ ವೇವ್ಸ್ ಬರುತ್ತೆ ಅದೇ ಥರನೇ ಇದೆ. ತುಂಬ ದೊಡ್ಡದಾಗೆ ಬರ್ತಾ ಇದೆ ವೇವ್ಸು. ಅಲ್ಲಿ ಎಷ್ಟೊಂದು ಜನ ಇರೋರು ನೋಡಿ, ವೇವ್ಸ್ ಬಂದು ಆ ಫೋರ್ಸ್ಗೆ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಇದೆಲ್ಲ ಓನ್ಲಿ ಬರೀ GRS ಫ್ಯಾಂಟಸಿ ಪಾರ್ಕು ಅಥವಾ ವಂಡರ್ಲಾ ಅಲ್ಲಿರೋ ಪೂಲ್ಸ್ನಲ್ಲಿ ನಾವು ಈ ಥರ ವೇವ್ಸ್ ನೋಡಿದ್ವಿ. ಆದರೆ ಇದೇ ಫಸ್ಟ್ ಟೈಮ್ ನಾವು ರೆಸಾರ್ಟಲ್ಲಿ ಈ ಥರ ನೋಡ್ತಾ ಇರೋದು. ಸೊ ಟೋಟಲಿ ತುಂಬ ಚೆನ್ನಾಗಿದೆ. ಸೊ ಇವಾಗ 5 ಗಂಟೆಗೆ ಐಟಿ ಇತ್ತು. ಸೊ 5 ಗಂಟೆಗೆ ಐಟಿ ಇದೆ. ಹೋಗಿ ನೋಡೋಣ ಹೆಂಗಿರುತ್ತೆ ಅಂತ. ಐಟಿ ಜೊತೆ ಸ್ನ್ಯಾಕ್ಸು ಅದು ಇದು ಎಲ್ಲ ಇರುತ್ತೆ. ಏನು ಸ್ನ್ಯಾಕ್ಸ್ ಇರ್ಬೋದು ನೋಡೋಣ, ಐಟಿ ಯಾವ ಥರ ಇದೆ ಅಂತ. ಸೊ ಇದು ರೆಸ್ಟೋರೆಂಟಲ್ಲೇ ಮಾಡಿದ್ದಾರೆ. ಬೇರೆ ರೆಸಾರ್ಟ್ಗಳಲ್ಲಿ ಐಟಿಗೆ ಸಪ್ರೇಟಾದ ಏರಿಯಾನೇ ಇರುತ್ತೆ. ಮೋಸ್ಟ್ಲಿ ಅಲ್ಲಿ ಸಪ್ರೇಟ್ ಏರಿಯಾ ಇದೆ, ಆದರೆ ಅವರೇನೋ ಇವತ್ತು ಇಲ್ಲಿ ರೆಸ್ಟೋರೆಂಟ್ನಲ್ಲಿ ಐಟಿ ಅರೇಂಜ್ ಮಾಡಿದ್ದಾರೆ. ಬನ್ನಿ ನೋಡೋಣ ಹಂಗಾದ್ರೆ ಐಟಿ. ಸೊ ಐಟಿಲಿ ಟೀ, ಕಾಫಿ, ಆಮೇಲೆ ಪಕೋಡ ಇದೆ.
ಸೊ ನಾನು ಟೀ ತೊಗೊಳ್ತೀನಿ ಇವಾಗ. ಕಾರ್ತಿಕ್ ಹಾಗೆ ನೋಡಿ ರಶ್ಮಿ ಸಣ್ಣ ಮಕ್ಕಳು. ಕಾರ್ತಿಕ್ ಹುಷಾರಾಗಿರು. ದೊಡ್ಡದಿದಾವಲ್ವಾ ದೊಡ್ಡದಿದಾವಲ್ವಾ? ಕಚ್ತಾ ಇದೆಯಾ? ಯಪ್ಪ ಬೇಡಪ್ಪ, ನಾನು ಬರಲ್ಲ ಹಂಗಂದ್ರೆ. ಕೊಚ್ತಾ ಇದೆ ಅಲ್ವಾ? ಓಯ್ ಕಾಲ್ ಮೇಲೆ ತುದ್ರಿ ನಂಗೆ ಬರ್ತಾ ಇದೆ.